ಇನ್ನೊಂದು ಕಡೆಗೆ ಪಾರ್ಲಿಮೆಂಟ್ನಲ್ಲಿ ಇವತ್ತು ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಕಾಲ್ ತುಳಿತದ ಚರ್ಚೆ ಕೂಡ ಆಯಿತು. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷದ ನಡುವೆ ದೊಡ್ಡ ಹಂಗಾಮವೇ ನಡೀತು. ಪ್ರಮುಖವಾಗಿ ಆಡಳಿತಾರೂಢ ಬಿಜೆಪಿಯನ್ನು ಪ್ರಶ್ನೆ ಮಾಡ್ತಾವೆ. ಲೋಕಸಭಾ ಕಲಾಪದ ಆರಂಭದಲ್ಲಿ ವಿಪಕ್ಷಗಳು ಗದ್ದಲ ಆರಂಭಿಸಿವೆ. ಈಗಾಗಲೇ ಸದನದ ಬಾವಿಗಿಳಿದಂಥ ವಿಪಕ್ಷಗಳ ಸದಸ್ಯರು ಈಗಾಗಲೇ ಪ್ರಯಾಗ್ರಾಜ್ನಲ್ಲಿ ಕಾಲ್ ತುಳಿತ ಏನಾಯಿತು ಆ ಕಾಲ್ ತುಳಿತವನ್ನು ಪ್ರಶ್ನೆ ಮಾಡ್ತಾವೆ. ಕುಂಭಮೇಳ ಕಾಲ್ ತುಳಿತ ಖಂಡಿಸಿ ವಿಪಕ್ಷ ನಾಯಕರು ಈಗ ಘೋಷಣೆಯನ್ನು ಮಾಡ್ತಾವೆ. ಕಾಲ್ ತುಳಿತದ ದುರಂತದ ಬಗ್ಗೆ ಚರ್ಚೆ ಮಾಡುವಂತೆ ಆಗ್ರಹವನ್ನು ಮಾಡ್ತಾ ಇವೆ ವಿಪಕ್ಷಗಳು. ಯಾಕೆಂದರೆ ಇಂಥ ಬಹುದೊಡ್ಡ ಇದು ವಫ್ ತಿದ್ದುಪಡಿ ಸಂದರ್ಭದಲ್ಲೇ ಇದನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಅಂದರೆ ವಫ್ ತಿದ್ದುಪಡಿ ಒಂದು ಕಡೆ ಇವತ್ತು ಮಂಡಿಸಲಾಗ್ತಾ ಇದೆ. ಇದನ್ನು ವಫ್ ತಿದ್ದುಪಡಿ ಮಂಡಿಸ್ತಾ ಇರುವಂಥ ಸಂದರ್ಭದಲ್ಲೇ ಈಗ ವಿಪಕ್ಷಗಳು ಆರಂಭದಲ್ಲೇ ಸದನದ ಬಾವಿಗಿಳಿದು ಗದ್ದಲ. 2024-25 में 3644 हो गई है। साथ में स्टार्टअप की संख्या में भी लगातार बढ़ोतरी हो रही है और टैक्स पेयर की संख्या भी लगातार बढ़ रही है और टैक्स कलेक्शन भी लगातार बढ़ रहा है। इन्हीं सब का परिणाम है कि 2014-15 में हमारी अर्थव्यवस्था 10वें स्थान पर थी, अब वो विश्व की 5वीं सबसे बड़ी अर्थव्यवस्था बनकर के उभरी है। ऑनरेबल मेंबर श्री एन.के. प्रेमचंदन जी, आप मुझसे कहते हो मुझे महत्वपूर्ण सवाल पूछना है, सीट पे नहीं बैठते हो, ये तरीका ठीक नहीं है आपका। प्लीज श्री कीर्ति आजाद जी। बहुत ही महत्वपूर्ण प्रश्न है। मैं ये जानना चाहता हूं कि क्या ये सच नहीं है कि पेट्रोल डीजल के दाम आसमान छू रहे हैं और सरकार ने खाने पीने पर 18% GST लगाई हुई है। यदि सरकार पेट्रोल डीजल के दाम कर दे जो 2014 से पहले आधे करने की बात थी और खाने पीने से GST हटा दे तो क्या लोगों को इस जो महंगाई की भारी मार है उससे राहत? Monuments across the country. I would like to bring attention to Gupti Fort located in my constituency of Anantapur, sir. This majestic fort, the largest in the state, has witnessed the rise and fall of empires from the Chalukyas to the Vijayanagar Empire, the Mughals and the Marathas, sir, and even the British. Strategically located near NS 44, NS 67 and the Gupti railway station junction, sir. It holds immense potential to become a key to successful. ಇದು ವಿಧಾನಸಭೆಯಲ್ಲಿ ಇನ್ಫ್ಯಾಕ್ಟ್ ಲೋಕಸಭೆಯಲ್ಲಿ ನಡೀತಾ ಇರುವಂಥ ಚರ್ಚೆ. ಒಂದು ಕಡೆಗೆ ವಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಸಾಕಷ್ಟು ಹಂಗಾಮ ನಡೀತಾ ಇದೆ. ಅತ್ತ ಪ್ರಶ್ನೋತ್ತರ ಕಲಾಪ ಒಂದು ಕಡೆಗೆ ಆದರೆ ಒಂದು ಕಡೆಗೆ ಸದಸ್ಯರ ಪ್ರಶ್ನೆಯನ್ನು ಲೋಕಸಭಾ ಅಧ್ಯಕ್ಷರು ತೆಗೆದುಕೊಳ್ತಾ ಇದ್ರು. ಈ ಸಂದರ್ಭದಲ್ಲೇ ಅಂದರೆ ಸದನದ ಕಲಾಪ ಆರಂಭವಾಗ್ತಾ ಇದೆ ಅಂತಲೇ ವಿಪಕ್ಷಗಳು ನೇರವಾಗಿ ಸದನದ ಬಾವಿಗಿಡಿದು ಪ್ರತಿಭಟನೆಯನ್ನು ಮಾಡಿವೆ. ಪ್ರಮುಖವಾಗಿ ಈ ಒಂದು ಘಟನೆ ಏನಾಯಿತು, ಪ್ರಯಾಗ್ರಾಜ್ನಲ್ಲಿ ಕಾಲ್ ತುಳಿತ ಏನಾಯಿತು ಅದನ್ನು ಪ್ರಶ್ನೆ ಮಾಡಿ ಸರಿಯಾದಂಥ ರೀತಿಯಲ್ಲಿ ಆಯೋಜನೆ ಮಾಡಿಲ್ಲ, ಸರ್ಕಾರವೇ ಇದಕ್ಕೆ ಹೊಣೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾವೆ. ಇದನ್ನೇ ಮುಂದಿಟ್ಕೊಂಡು ವಿಪಕ್ಷಗಳು ಈಗ ಸದನದ ಬಾವಿಗಿಡಿದು ಹೋರಾಟವನ್ನು ಮಾಡ್ತವೆ. ನನ್ನ ಕಡೆಗೆ ಕಲಾಪ ಮುಂದುವರಿತಾ ಇದೆ. ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯಾದಂಥ ಹೆಚ್ಚಿನ ಮಹತ್ವವನ್ನು ಸಭಾಧ್ಯಕ್ಷರು ಅದಕ್ಕೆ ನೀಡ್ತಾ ಇಲ್ಲ. ಯಾಕೆಂದರೆ ಪ್ರಶ್ನೋತ್ತರ ಕಲಾಪ ನಡೀತಾ ಇದೆ. ಪ್ರಮುಖವಾಗಿ GST ಸೇರಿದಂತೆ ಬೇರೆ ಬೇರೆ ಹಾಗೆ ಬಜೆಟ್ನಲ್ಲಿ ಏನು ಮಂಡನೆ ಆಗಿದೆ, ಬಜೆಟ್ನ ಚರ್ಚೆ ಕೂಡ ನಡೀತಾ ಇದೆ. ಬಜೆಟ್ ಚರ್ಚೆಯಲ್ಲಿ ಪಾಲ್ಗೊಂಡಿರುವಂಥ ಇತರ ಸದಸ್ಯರು ಅವರವರ ಸವಾಲುಗಳನ್ನು ಅಥವಾ ಅವರವರ ಪ್ರಶ್ನೆಗಳನ್ನು ಮುಂದಿಡ್ತಾ ಇದ್ದಾರೆ. ಹೀಗಾಗಿ ಪ್ರಶ್ನೋತ್ತರ ಕಲಾಪ ನಡೀತಾ ಇರುವಂಥ ಸಂದರ್ಭದಲ್ಲೇ ವಿಪಕ್ಷಗಳು ಈಗ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾಯಿವೆ. माननीय सदस्यगण, एक मिनट एक व्यवस्था बना लें कि प्रश्नकाल के अंदर कभी भी विषय को नहीं उठाने दिया जाएगा। जब मैं आपका स्थगन को अलाउ नहीं करूं तब विषय उठाया करो। कभी हम संसद की व्यवस्थाओं को तो बनाएं। has successfully facilitated the restoration of numerous historic monuments across the country. I would like to bring attention to Gupti Fort located in my constituency. ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಮೂಲಕ ಜಾಯ್ನ್ ಆಗ್ತಾರೆ. ಹರೀಶ್, ಒಂದು ಕಡೆಗೆ ಪ್ರಶ್ನೋತ್ತರ ಕಲಾಪ ಆರಂಭವಾಗಿದೆ, ಇನ್ನೊಂದು ಕಡೆಗೆ ವಿಪಕ್ಷಗಳು ಈಗ ಪ್ರಯಾಗ್ರಾಜ್ನ ಕಾಲ್ ತುಳಿತವನ್ನು ಆ ಒಂದು ಪ್ರಕರಣವನ್ನು ಪ್ರಸ್ತಾಪ ಮಾಡಿವೆ. ಹೀಗಾಗಿ ಈ ವಿಚಾರ ಪ್ರಸ್ತಾಪ ಆಗ್ತದೆ ಸದನದಲ್ಲಿ ಯಾವ ರೀತಿ ಪರಿಸ್ಥಿತಿ ಉಂಟಾಗಿದೆ, ಜೊತೆಗೆ ಇದಕ್ಕೇನಾದರೂ ಮುಂದೆ ಅವಕಾಶ ಕೊಡ್ತಾರಾ ಚರ್ಚೆಗೆ? ಹೌದು ಪ್ರಮೋದ್, ಮಹಾಕುಂಭ ಮೇಳ ನಡೀತಾ ಇದೆ. ಮಹಾಕುಂಭ ಮೇಳದಲ್ಲಿ ಮೌನಿ ಅಮಾವಾಸ್ಯೆ ದಿವಸದಂದು
30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. ಕಾಲ್ತುಳಿತದಲ್ಲಿ ದುರಂತ ಸಂಭವಿಸಿತ್ತು. ಒಂದು 100ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅವರೆಲ್ಲರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹದ್ದು. ಮತ್ತೆ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಇದ್ರ ಬಗ್ಗೆ ತಿರುಚ್ತಾ ಇದೆ, ಸರಿಯಾದ ಮಾಹಿತಿಯನ್ನ ಕೊಡ್ತಾ ಇಲ್ಲ, ಸರಿಯಾದ ಸಾವಿನ ಲೆಕ್ಕವನ್ನ ಕೊಡ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಹೀಗಾಗಿ ಇವತ್ತು ಲೋಕಸಭೆಯಲ್ಲೂ ಕೂಡ ಬಜೆಟ್ ಅಧಿವೇಶನದಲ್ಲಿ ಇದು ಪ್ರಸ್ತಾಪ ಆಗಿದೆ. ಇವತ್ತು ಪ್ರಶ್ನೋತ್ತರ ಕಲಾಪ ಆರಂಭ ಆಗ್ತಿದ್ದ ಹಾಗೆ ವಿಪಕ್ಷಗಳ ಸದಸ್ಯರು ಈ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರು. ಮಹಾಕುಂಭದಲ್ಲಿ ಆಗಿರ್ತಕ್ಕಂಥ ದುರಂತದ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಕೊಡಬೇಕು. ಮತ್ತೆ ಉತ್ತರ ಪ್ರದೇಶ ಸರ್ಕಾರ ಅದನ್ನ ಅಂಕಿಅಂಶಗಳನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರವು ಕೂಡ ಅದಕ್ಕೆ ಸಾಥ್ ನೀಡ್ತಾ ಇದೆ. ಹೀಗಾಗಿ ಅಲ್ಲಿ ಸತ್ಯ ಏನಾಯ್ತು ಅನ್ನುವಂಥದ್ದು ಗೊತ್ತಾಗಬೇಕು. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು, ಮಹಾಕುಂಭದಲ್ಲಿ ಆಗಿರ್ತಕ್ಕಂಥ ದುರಂತದ ಬಗ್ಗೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಮಾಡ್ಕೊಂಡ್ರು. ಆದ್ರೆ ಲೋಕಸಭಾ ಸ್ಪೀಕರ್ ಅವರು ಓಂ ಬಿರ್ಲಾ ಅವರು ಅವಕಾಶವನ್ನು ಕೊಟ್ಟಿಲ್ಲ. ಪ್ರಶ್ನೋತ್ತರ ಕಲಾಪದಲ್ಲಿ ಈ ರೀತಿಯಾಗಿ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಬರೋದಿಲ್ಲ. ಪ್ರಶ್ನೋತ್ತರ ಕಲಾಪ ಮುಗಿದ ಬಳಿಕವಷ್ಟೇ ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಚರ್ಚೆಗೆ ಅವಕಾಶ ಕೊಡೋಣ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಆದ್ರೂ ಕೂಡ ಪ್ರತಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಈಗಲೇ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ತೇವೆ. ಪ್ರಮೋದ್, ಥ್ಯಾಂಕ್ ಯು ಹರೀಶ್ ಎಲ್ಲ ಮಾಹಿತಿಗಾಗಿ.